ನಮಸ್ಕಾರ. ನನ್ನ ಹೆಸರು ಭೀಮಶ್ರೀ ರವೀಂದ್ರ ಅಂತ ಹೇಳಿ, ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಸಾಹಿತ್ಯ ವೇದಿಕೆಯ ಅಧ್ಯಕ್ಷ ನಾನು. ನಾವು ಪ್ರತಿ ತಿಂಗಳು ಮನೆ ಮನೆಯಲ್ಲಿ ಸಾಹಿತ್ಯ ದಾಸೋಹವನ್ನು ಮಾಡ್ತಾ ಬಂದಿದ್ದೀವಿ. ಇದು ಆರಂಭವಾಗಿದ್ದು 1999ರಲ್ಲಿ. ಅಲ್ಲಿಂದ ಇಲ್ಲಿಯವರೆಗೆ ಸತತವಾಗಿ 250 ಮನೆಯ ಸಾಹಿತ್ಯ ದಾಸೋಹಗಳಾಗಿದೆ. ಕೋವಿಡ್ ಕಾಲದಲ್ಲಿ ನಾವು ವಿಡಿಯೋ ಮೂಲಕ, ಜಾಲತಾಣದ ಮೂಲಕ ಸಾಹಿತ್ಯ ದಾಸೋಹವನ್ನು ಮಾಡ್ತಾಯಿದ್ವಿ. ಸಾಹಿತ್ಯ ದಾಸೋಹ ಅಂದರೆ ಬೇರೆ ಬೇರೆ ಲೇಖಕರು ಬಂದು ತಮ್ಮ ಲೇಖನಗಳನ್ನ ಓದ್ತಕ್ಕಂಥದ್ದು, ಅದರ ಬಗ್ಗೆ ಅಧ್ಯಕ್ಷರು ವಿಮರ್ಶೆ ಮಾಡ್ತಾರೆ. ಈ ಥರ ನಡೀತಾ ಇದೆ. ಇದರ ಮಧ್ಯ ಹಲವಾರು ಸಾಹಿತಿಗಳು ಬೆಳೆದರು. ಯಾರ್ಯಾರು ಅಕ್ಷರವನ್ನು ಕಲಿತವರು ಓದಕ್ಕೆ ಶುರು ಮಾಡಿದ್ರು, ಬರೆಯೋಕ್ಕೆ ಶುರು ಮಾಡಿದ್ರು. ಈ ರೀತಿ ಹಲವಾರು ಸಾಹಿತ್ಯ ಚಟುವಟಿಕೆಗಳಾಯಿತು. ಅದ್ರ ಜೊತೆಗೆ ರಂಗ ಚಟುವಟಿಕೆಗಳಾಯಿತು. ಅದ್ರ ಜೊತೆಗೆ ಹಲವಾರು ಅಭಿಯಾನಗಳಾಯಿತು. ಹೀಗಾಗಿ ಸುಮಾರು ಜನ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಸಾಹಿತ್ಯ ದಾಸೋಹ 250 ಸಂಭ್ರಮೋತ್ಸವ ಅಂತ. 250 ಸಾಹಿತ್ಯ ದಾಸೋಹ ಮಾತ್ರ ಸಾಧನೆ ಇದು. ಅದು 1 ತಿಂಗಳು ತಪ್ಪಿಸ್ಕೊಳ್ಳದೆ ಮಾಡಿದ್ದೀವಿ. ಆ ಸಾಧನೆಯನ್ನು ಅದನ್ನು ತೋರಿಸೋದಕ್ಕೋಸ್ಕರ ಇವತ್ತು ನಾವು ಸಾಹಿತ್ಯ ದಾಸೋಹ 250 ಸಂಭ್ರಮೋತ್ಸವ ಮಾಡ್ತಾ ಇದ್ದೀವಿ. ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಲಿದ್ದಾರೆ. ಮುಖ್ಯವಾದ ಒಂದೆರಡು ವಿಚಾರ ಅಂತಂದರೆ, ನಾವು ಪ್ರಾಚಾರ್ಯ HSK ಅವರ ನೇತೃತ್ವದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳ ಸಮನ್ವಯ ಸಮಿತಿ 1985ರಲ್ಲಿ ಬ್ಯಾಂಕಿಂಗ್ ನಿಘಂಟು ಬಿಡುಗಡೆ ಮಾಡಿತ್ತು. ಹಾಗೂ ಬ್ಯಾಂಕಿಂಗ್ ಪ್ರಪಂಚ ಅಂತಕ್ಕಂಥ ಪತ್ರಿಕೆನ ಸುಮಾರು 25 ವರ್ಷಗಳ ಕಾಲ ಆ ವೇದಿಕೆ ನಡೆಸಿತು. ಅದರ ಮುಂದುವರಿಕೆಯಾಗಿ ನಮ್ಮ ವೇದಿಕೆ ಇದೆ. ಈ ಬಾರಿ ಒಂದು 6 ಜನ ಸೇರಿ ಷೇರುಪೇಟೆ ಪಾರಿಭಾಷಿಕ ಪದ ವಿವರಣಾ ಕೋಶ ಅಂತ, ಇಂಗ್ಲೀಷು, ಕನ್ನಡ ಮತ್ತು ಅದರ ಬಗ್ಗೆ ಏನು ಅರ್ಥ ಇದೆ ಅಂತಕ್ಕಂಥ ವಿವರಿಸತಕ್ಕಂಥ ಪದ ವಿವರಣಾ ಕೋಶ ಬಿಡುಗಡೆ ಆಗ್ತಾ ಇದೆ. ಇದರ ಜೊತೆಗೆ ನಾವು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಒಂದು ಲೇಖನ ಅಭಿಯಾನ ಮಾಡ್ತೀವಿ. ಅದು ಮಕ್ಕಳ ಲೇಖನ ಅಭಿಯಾನದ ಪುಸ್ತಕ ಸಂಕಲನ ತುತ್ತೂರಿ ಬಿಡುಗಡೆ ಆಗ್ತಾ ಇದೆ. ಮತ್ತು ಇನ್ನೊಂದು ಅಭಿಯಾನದ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಅದ್ರ ಜೊತೆಗೆ ಸಾಹಿತ್ಯ ದಾಸೋಹ ಸವಿಸ್ಪಂದನ ಅಂತ ಸ್ಮರಣ ಸಂಚಿಕೆ ಬಿಡುಗಡೆ ಆಗ್ತಾ ಇದೆ. ಇದೆಲ್ಲ ವೇದಿಕೆ ವತಿಯಿಂದ ಬಿಡುಗಡೆ ಆಯಿತು ಅಂತಂದರೆ, ನಮ್ಮ ಲೇಖಕರು ನಮ್ಮ ವೇದಿಕೆಯಲ್ಲಿ ಕ್ರಿಯಾಶೀಲವಾಗಿ ಭಾಗವಹಿಸ್ತಾ ಇರೋರು 42 ಪುಸ್ತಕಗಳನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ. ನಮ್ಮ ವೇದಿಕೆ ದೃಷ್ಟಿಯಲ್ಲಂತೂ ಇದು ಮಹತ್ವದ ದಾಖಲೆ. ಎಲ್ಲ ಪುಸ್ತಕಗಳು ಬಂದಿದೆ, ಅದು ಮಾರಾಟಕ್ಕೆ ಕೂಡ ಅದನ್ನು ಇಡಲಾಗಿದೆ. ನಮಸ್ಕಾರ. ನಾನು ಧೀರೇಂದ್ರ ಸೀತಾರಾಮಾಚಾರ್ಯ. ವೃತ್ತಿಯಲ್ಲಿ ಬ್ಯಾಂಕರು, ಈಗ ನಿವೃತ್ತ. ಪ್ರವೃತ್ತಿಯಲ್ಲಿ ನಾನೊಬ್ಬ ಸಾಹಿತಿ, ನಟ, ನಾಟಕಕಾರ, ನಿರ್ದೇಶಕ. ಇವತ್ತು ನಮ್ಮ ಕನ್ನಡವೇ ಸತ್ಯ ಸಮನ್ವಯ ಸಮಿತಿದು 250ನೇ ದಾಸೋಹದ ಆಚರಣೆದು ಸಂಭ್ರಮೋತ್ಸವ ನಡೀತಾ ಇದೆ. ಈ ಸಂಭ್ರಮೋತ್ಸವದಲ್ಲಿ 41 ಜನ ತಮ್ಮ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಬಹುಶಃ ಇದು ಒಂದು ದಾಖಲೆ ಅಂತ ಅನ್ಸುತ್ತೆ. ಪ್ರಕಾಶಕರು ಇದಕ್ಕಿಂತ ಜಾಸ್ತಿ ಮಾಡಿರ್ಬೋದು, ಆದರೆ ಒಂದು ಸಂಸ್ಥೆ, ಆ ಸಂಸ್ಥೆಯ ಸದಸ್ಯರು 41 ಪುಸ್ತಕಗಳನ್ನ ಒಂದೇ ದಿವಸ ಬಿಡುಗಡೆ ಮಾಡ್ತಾ ಇರೋದು ಒಂದು ನಿಜವಾಗ್ಲೂ ದಾಖಲೆ. ಅದಕ್ಕೆ ಇದು ಸಂಭ್ರಮೋತ್ಸವ ಅನ್ಸ್ಕೊಂಡಿದೆ. ಮೊದಲಿಂದ ನಾವು ಕನ್ನಡದ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಬ್ಯಾಂಕಲ್ಲಿ. ಈಗ ನಿವೃತ್ತಿ ಆದಮೇಲೆ ನಮ್ಮ ಹವ್ಯಾಸ ಪೂರ್ತಿ ಸಾಹಿತ್ಯದ ಕಡೆ ಹೋಗಿದೆ. ಇವತ್ತು ಒಂದು ನಾಟಕ ಕೂಡ ಇದೆ. ನಮ್ಮ 250 ದಾಸೋಹ ಏನಾಯಿತು ಅದರದ್ದು ಒಂದು ಸಾರವನ್ನು ಹಿಡಿದು ನಮ್ಮ ಪ್ರೇಕ್ಷಕರ ಮುಂದೆ, ನಮ್ಮ ಸದಸ್ಯರ ಮುಂದೆ ಇಡುವಂಥ ಒಂದು ಪ್ರಯತ್ನ ಆಗಿದೆ. ಅದಕ್ಕೆ ಸಾಹಿತ್ಯ ದಾಸೋಹ ದೋಹ ಅಂತ ಹೆಸರಿಟ್ಟಿದ್ದೀವಿ. ಹಾಗೆ ನನ್ನೊಂದು ಪುಸ್ತಕ ಇದೆ ಇವತ್ತು. ಆ ಪುಸ್ತಕದಲ್ಲಿ 3 ನಾಟಕಗಳನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ. ಒಂದು ಕನ್ನಡದ ಕೈಲಾಸಂ ಅಂತ. ಟಿಪಿಕಲ್ ಕೈಲಾಸಂ ಅಂತ ಹೇಳಿ ನರಸಿಂಹನಂದು ಬರೆದಿದ್ರು ಮುಂಚೆ, ಆದರೆ ಅದು ಹಸ್ತಪತ್ರಿ ಮಾಡ್ತಾ ಇತ್ತು. ಆ ಹಸ್ತಪತ್ರಿ ಕೂಡ ಇಲ್ಲ, ಈಗ ಪ್ರಿಂಟು ಆಗಿಲ್ಲ. ಅದು ಸಿಂಹ ಅವ್ರು ಮಾಡ್ತಾ ಇದ್ರು, CR ಸಿಂಹ ಮಾಡ್ತಾ ಇದ್ರು. ಅದು ನೋಡಿದ್ ನಾನು. ನೋಡಿದ್ರ ಮೇಲೆ ಜ್ಞಾಪಕ ಇಟ್ಕೊಂಡು ನನ್ನದೇ ಅಂತ ಒಂದು ಇದನ್ನ ಸೃಷ್ಟಿ ಮಾಡಿಕೊಂಡು ಹೊಸದಾಗಿ ನಾನು ಪುನರ್ ಸೃಷ್ಟಿ ಮಾಡಿದ್ದೀನಿ. ಅದು ಕನ್ನಡದ ಕೈಲಾಸಂ ಅಂತ. ಅದ್ರ ಜೊತೆಗೆ HSK ಅವರ 3 ಪ್ರಬಂಧಗಳು, ಮಾವಿನ ಹೆಣ್ಣು ಅಂತ, ಇನ್ನೊಂದು ರುಕ್ಕಮ್ಮನ ಸಂಸಾರ ಅಂತ, ಅವೆರಡೂ ನಾಟಕಗಳನ್ನ ನಾನು ಮಾಡಿದ್ದೀನಿ. ಸೊ ಆ 3 ನಾಟಕಗಳನ್ನ ಒಂದು ಪುಸ್ತಕ ಮಾಡಿ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀನಿ. ಧನ್ಯವಾದ. ಮಹಾಬಲ ಅಂತ. ನಾನು ಭಾರತೀಯ ಸ್ಟೇಟ್ ಬ್ಯಾಂಕ್ನಿದ್ದು ನಿವೃತ್ತನಾದ 10 ವರ್ಷ ಹಿಂದೆ. ನಾನು ಇಲ್ಲಿ ಇದು ವಿಘಟನೆ ಎಂಬ ಕಥಾ ಸಂಕಲನವನ್ನು ಬಿಡುಗಡೆ ಮಾಡ್ತಿದ್ದೇನೆ. ಇದರ ಬ್ಯಾಂಕಿನ ಅನುಭವಗಳು ಮತ್ತು ಜೀವನದ ಸುತ್ತಮುತ್ತಲಿನ ಅನುಭವಗಳನ್ನು ಗ್ರಹಿಸಿ ಬರೆದಂಥ ಕಥೆಗಳು, ಹಲವು ಸಣ್ಣ ಕಥೆಗಳು, ಕೆಲವು ಕಥೆಗಳು ಇವೆ. ಇದೊಂದು ನಮ್ಮ ವೇದಿಕೆಯಲ್ಲಿ ನಾನು ಸಂಚಾಲಕರಾಗಿ ಪ್ರತಿ ತಿಂಗಳು ಸಾಹಿತ್ಯ ದಾಸೋಹ ಎಂಬ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೆ. ಇದು ಇವತ್ತು 250ನೇ ಕಾರ್ಯಕ್ರಮ. 1999ರಿಂದ ಇದು ಸತತವಾಗಿ ನಡೀತಾ ಬಂದಿದೆ. ಕೊರೋನಾ ಸಮಯದಲ್ಲೂ ಜಿಮೀಟ್ ತಂತ್ರಜ್ಞಾನದ ಮೂಲಕ ಮನೆ ಮನೆಯಲ್ಲಿ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗಿದ್ದೇವೆ. ಬಹಳ ಈ ಕೆಲಸದಲ್ಲಿ ಪರಿಚಾರಿಕೆ ಮಾಡಿದ್ದಕ್ಕಾಗಿ ನನಗೆ ಬಹಳ ಸಂತೃಪ್ತಿ ಇದೆ.
ಉತ್ತಮವಾದ ಸಾಹಿತ್ಯ ಕಾರ್ಯಕ್ರಮ ಇದು, ಸಂಘಟನೆ ಅಂತ ಹೇಳ್ತೀನಿ.